ನಿಮ್ಮ ಮೈಂಡು ಎಷ್ಟು ಪವರ್ಫುಲ್ ಅಂತ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಒಬ್ಬ ಸೈಂಟಿಸ್ಟು ಮೈಂಡ್ ಬಗ್ಗೆ ರಿಸರ್ಚ್ ಮಾಡ್ತಾ ಇರುವಾಗ ಒಂದು ಜೈಲಿಗೆ ಹೋಗ್ತಾರೆ. ಆ ಜೈಲಲ್ಲಿ ಒಬ್ಬ ಕೈದಿಗೆ ಮಾರನೇ ದಿವಸ ಅಂದರೆ ನಾಳೆ ಅವನಿಗೆ ಗಲ್ ಶಿಕ್ಷೆ ವಿಧಿಸಿರ್ತಾರೆ. ಅವನ ಹತ್ರ ಹೋಗ್ಬಿಟ್ಟು ಆ ಸೈಂಟಿಸ್ಟ್ ಹೇಳ್ತಾರೆ, ನಿಂಗೆ ನಾಳೆ ಗಲ್ ಶಿಕ್ಷೆ ಇದೆ, ನೀನು 2 ನಿಮಿಷ 3 ನಿಮಿಷ ನರಳ್ಬಿಟ್ಟು ಸಾಯಬೇಕು. ಅದ್ರ ಬದಲು ನಾನು ನಿನಗೆ ಒಂದು ಆಪ್ಷನ್ ಕೊಡ್ತೀನಿ. ನೀನು ಅದ್ರ ಬದಲು ಹಾವಿನ ಕೈಲಿ ಕಚ್ಚಿಸ್ಕೊಂಡು ಸಾಯಿ. ಅದರಲ್ಲಿ ನಿನಗೆ ಜಸ್ಟ್ 1 ನಿಮಿಷ ನೋವು, ಅದು ಜಾಸ್ತಿ ನೋವಾಗಲ್ಲ, 1 ಸೆಕೆಂಡ್ ನೋವಾಗುತ್ತೆ, ಒಂದು ಸೂಜಿ ಚುಚ್ಚಿದಷ್ಟು ನೋವಾಗುತ್ತೆ, 1 ನಿಮಿಷದಷ್ಟರೊಳಗೆ ನೀನು ಸತ್ತೋಗ್ತೀಯ ಅಂತ ಹೇಳ್ತಾರೆ. ಆವಾಗ ಅವನು ಹೆಂಗೋ ಸಾಯ್ಬೇಕಲ್ಲ, ಸರಿ ಆಯಿತು ಅಂತ ಒಪ್ಕೋತಾನೆ. ಮಾರನೇ ದಿವಸ ಆಗುತ್ತೆ. ಮಾರನೇ ದಿವಸ ಅವನ್ನ ಗಲ್ಲಿಗೆ ಏರಿಸ್ತಾರಲ್ಲ, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಆವಾಗ ಒಂದಿಬ್ಬರು ಪೊಲೀಸ್ ನಿಂತಿರ್ತಾರೆ ಅವನ ಎದುರುಗಡೆ. ಅದ್ರ ಪಕ್ಕ ಸೈಂಟಿಸ್ಟ್ ನಿಂತಿರ್ತಾರೆ. ಆ ಸೈಂಟಿಸ್ಟ್ ಪಕ್ಕ ಒಬ್ಬ ವ್ಯಕ್ತಿ ಒಂದು ದೊಡ್ಡ ಹಾವನ್ನ ಹಿಡ್ಕೊಂಡು ನಿಂತಿರ್ತಾನೆ. ಅದನ್ನ ಅವ್ನು ನೋಡ್ತಾನೆ, ಇವತ್ತು ಹಾವು ಕೈಲಿ ಕಚ್ಕೊಂಡು ಸಾಯ್ತೀನಿ ನಾನು. ಅವನ ಹತ್ರ ಮಾತಾಡ್ಬಿಟ್ಟು ಬ್ಲೈಂಡ್ ಫೋಲ್ಡ್ ಮಾಡ್ತಾರೆ. ಬ್ಲೈಂಡ್ ಫೋಲ್ಡ್ ಮಾಡಿದ್ಮೇಲೆ ಆ ಸೈಂಟಿಸ್ಟ್ ಬಂದು 2 ಸೂಜಿ ಹಿಡ್ಕೊಂಡು ಅವನ ಕಾಲಿಗೆ ಚುಚ್ತಾರೆ. ಆವಾಗ ಅವ್ನು ಸತ್ತೋಗ್ತಾನೆ 1 ನಿಮಿಷ ಬಿಟ್ಟು. ಆಮೇಲೆ ಪೋಸ್ಟ್ ಮಾರ್ಟಮಲ್ಲಿ ನೋಡಿದಾಗ ಅವನ ಬಾಡಿಲಿ ವಿಷ ಇರುತ್ತೆ. ಏನಕ್ಕೆ ವಿಷ ಇರುತ್ತೆ ಅಂದರೆ, ಈ ಸೈಂಟಿಸ್ಟು ಹಿಂದಿನ ದಿನ ಬಂದ್ಬಿಟ್ಟು ನಿನಗೆ ಹಾವಿನ ಕೈಲಿ ಕಚ್ಚಿಸ್ತೀನಿ ಅಂತ ಅಂದಾಗ ಅವನು ರಾತ್ರಿ ಇಡೀ ದಿನ ಇಡೀ ನನ್ನ ಹಾವಿನ ಕೈಲಿ ಕಚ್ಚಿಸಿ ಸತ್ತೋಗ್ತೀನಿ, ನನ್ನ ಸಾಯಿಸ್ತಾರೆ, ಗಲ್ಲಿಗೇರ್ಸಲ್ಲ ಅಂತ ಫಿಕ್ಸ್ ಆಗಿರ್ತಾನೆ. ಅದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ, ಅವನು ಆ್ಯಕ್ಚುಲಿ ಸಾಯೋಕ್ಕಿಂತ ಮುಂಚೆ ಅವನು ಹಾವನ್ನ ನೋಡಿರ್ತಾನೆ. ಅವನ ಮೈಂಡ್ ಫಿಕ್ಸ್ ಆಗಿರುತ್ತೆ, ನಾನು ಹಾವಿಂದ ನನಗೆ ಕಚ್ಚೇ ಸತ್ತೋಗ್ತೀನಿ ಅಂತ. ಅದರಿಂದ ಅವನಿಗೆ ಬರೀ ಸೂಜಿಲಿ ಚುಚ್ಚಿದಾಗ ಅವನ ಬಾಡಿ ತನಗೆ ತಾನಾಗೆ ಪಾಯ್ಸನ್ನ ಕ್ರಿಯೇಟ್ ಮಾಡಿಕೊಂಡು ಅವ್ನು ಡೆತ್ ಆಗಿರುತ್ತೆ. ಇದರಿಂದ ನೀವು ಯೋಚನೆ ಮಾಡಿ ನಿಮ್ಮ ಮೈಂಡು ಎಷ್ಟು ಪವರ್ಫುಲ್ ಅಂತ. ನೀವು ಎಲ್ಲಿ ತನಕ ನಿಮ್ಮ ಮೈಂಡು ನಿಮ್ಮನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ ಅಲ್ಲಿ ತನಕ ಮಾತ್ರ ಪ್ರಾಬ್ಲಮ್. ಯಾವಾಗ ನೀವು ನಿಮ್ಮ ಮೈಂಡ್ನ ಕಂಟ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಆವಾಗ ಯಾವುದೇ ಥರ ಪ್ರಾಬ್ಲಮ್ ಇರೋದಿಲ್ಲ.